ನಮಗೆ ಸಂಬಂಧಪಟ್ಟ ಜಾಗದಲ್ಲಿ ಮಾತ್ರ ಅಂಜನಾಪುರ ಅವಲಹಳ್ಳಿ ಹರಿನಗರ ಎಷ್ಟು ಇದರಲ್ಲಿ ಜನರು ನಿಮ್ಮ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ತಾರ. ಕೆಲವರು ಮಾಡ್ತಾರೆ, ಕೆಲವರು ರಫಾಗಿ ನಡೆತಾರೆ. ಗೌರ್ಮೆಂಟ್ ಕೊಡೋ ಸಂಬಳನ ವರ್ಕ್ ಆಗುತ್ತೆ ಆಗೋದಿಲ್ಲ, ಆದ್ರೂ ವಿಧಿಯಲ್ಲೇ ಮಾಡಲೇಬೇಕು. ಕರೆಕ್ಟಾಗಿ ಕೊಡ್ತಾರ ನಿಮ್ಗೆ ಗೌರ್ಮೆಂಟ್ ಕರೆಕ್ಟಾಗಿ ಕೊಡ್ತಾರೆ. ಇಲ್ಲಿ 4 ತಿಂಗಳಿಗೆ ಬಿಟ್ಟರೆ 5 ತಿಂಗಳಿಗೆ ಇಲ್ಲ 2 ತಿಂಗಳಿಗೆ ಒಂದ್ಸರಿ ಅಷ್ಟೇ ಕೊಡ್ತಾರೆ. ಅದಕ್ಕೆ ಕಂಪ್ಲೇಂಟ್ ಮಾಡಲ್ವಾ ನೀವು? ಕಂಪ್ಲೇಂಟ್ ಮಾಡಿದ್ರೆ ಬೆಂಗಳೂರೇ ಮಾಡಬೇಕು, ಒಬ್ರು ಮಾಡಿದ್ರೆ ನಡೆಯೋದಿಲ್ಲ. ನಿಮ್ಮ ಯೂನಿಯನ್ ಇದೆ? ನಮ್ಮ ಯೂನಿಯನ್ ಇಲ್ಲ. ಟ್ರೈ ಮಾಡಿ ಯೂನಿಯನ್ ಮಾಡಕ್ಕೆ ಟ್ರೈನ್ ಮಾಡಕ್ಕೆ ಹೋದ್ರೆ ಜನ ಒಗ್ಗಟ್ಟಿಲ್ಲ. ಇವರೆಲ್ಲ ಇದಾರಲ್ವಾ, ಇವರೆಲ್ಲ ಅವರೇ ಬರೀ ಒಂದು ವಾರ್ಡ್ ಮಾಡಿದ್ರೆ ಆಗಲ್ಲ. ಇಡೀ ಬೆಂಗಳೂರಲ್ಲಿ ಎಷ್ಟು ವಾರ್ಡ್ ಇದೆ ಅಷ್ಟು ಮಾಡ್ತಾರೆ. ಸ್ವಲ್ಪ ನಿಮಗೆ ಕೆಲಸ ಮಾಡೋಕೆ ಖುಷಿ ಆಗ್ತಿದೆ. ಇದು ಖುಷಿ ಆಗೋದಿಲ್ಲ, ಆದ್ರೂ ಬೇಜಾರಾಗುತ್ತೆ. ಆದ್ರೂ ವಿಧಿಯಲ್ಲೇ ಮಾಡಲೇಬೇಕಾಗುತ್ತೆ ಅಷ್ಟೇ. ಈ ಕೆಲಸದಲ್ಲಿ ನೀವು ಏನೇನು ಕಷ್ಟ ಅನುಭವಿಸ್ತಿದ್ದೀರಾ? ಏನು ಕಷ್ಟ ಅಂದರೆ ಒಂದು ಸ್ವಲ್ಪ ಅದು ಇದು ಎಲ್ಲ ಹಾಕಿರ್ತಾರೆ, ಅದೆಲ್ಲ ಮುಟ್ಟಬೇಕು. ಅದು ಮನೆಗೆ ಹೋಗಿ ಕೈ ಕಾಲು ತೊಳ್ಕೊಬೇಕು, ಇಲ್ಲ ಸ್ನಾನ ಮಾಡಬೇಕು, ಹಂಗೆ ಮನೆ ಒಳಗಡೆ ಹೋಗೋಕ್ಕಾಗಲ್ಲ. ಇದೆಲ್ಲ ಏನೂ ಪರವಾಗಿಲ್ಲ, ಏನೋ ಮನೆಗೆ ತಕ್ಕಟ್ಟಾಗಿ ಹೆಂಗೋ ನಡೆಸ್ಕೊಂಡು ಹೋಗ್ತೀವಿ. ಏನೋ ತಿಂಗ್ಳಿಗೆ ಒಂದ್ಸರಿ ಕೊಟ್ಟರೆ ನಮಗೆ. ಸರ್ ಅವತ್ತು ಮಾಡಿದ ಫಂಕ್ಷನ್ ಬಗ್ಗೆ ಏನು ಅನ್ನಿಸ್ತು? ಇದು ಸಾಕಷ್ಟು ಚೆನ್ನಾಗಿದೆ, ಮತ್ತು ಕೆಲವ್ರಿಗೆಲ್ಲ ಒಂದು ತಿಳುವಳಿಕೆ ಬಂದಂಗೆ ಆಗ್ತದೆ. ಒಂಥರ ಎಲ್ಲರಿಗೂ ಒಂಥರ ಸಂತೋಷವಾದ ವಿಷಯ ಇದೆ ಮಾಡೋದು. ಅದಕ್ಕೆ ಸೊ ಖುಷಿ ಆಯ್ತಾ ಇವತ್ತು ಆಗಿದ್ದು? ಎಲ್ಲ ತುಂಬ ಖುಷಿ ಆಯಿತು. ನಾವು 13 ವರ್ಷದಿಂದ ಮಾಡ್ತಾ ಇದ್ವಿ ನಾವು ಇವ್ರ ಜೊತೆಲ್ಲೇ. ಆಮೇಲೆ ಇವರೆಲ್ಲ ಬಂದರು. ಆವಾಗಿಂದ ನಮ್ಮ ಗ್ರಾಮ ಸ್ವಾಭಿಮಾನಿ ಯಾರು ಗುರುತಿಸೇ ಇರಲಿಲ್ಲ. ಇವತ್ತು ಕರೆದಿದ್ದಕ್ಕೆ ನಿಮ್ಮೆಲ್ಲರ ಜೊತೆನೂ ನಾವು ಎಲ್ಲ ಖುಷಿ. ಯಾರು ಏನಕ್ಕೂ ಗುರುತಿಸಿರ್ಲಿಲ್ಲ ನಮ್ಮನ್ನ. ಇವ್ರು ನೀವೆಲ್ಲ ನಮಗೆ ಕರೆದಿ ಇದೆಲ್ಲ ಮಾಡಿದ್ದಕ್ಕೆ ತುಂಬ ಖುಷಿ. ಪ್ರತಿ ವರ್ಷ ಈ ಬಾಲಜನಗ್ರಹ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನು ಅಂತ ಹೇಳಿದ್ರೆ ಎನ್ವೈರ್ಮೆಂಟಲ್ಲಿ ಏನೇನು ಪ್ರಾಬ್ಲಮ್ಸ್ ಇರ್ತವೆ, ಇವಾಗ ಕರೆಂಟು, ವಾಟರು ಮತ್ತು ಎಲೆಕ್ಟ್ರಿಸಿಟಿ ಏನೇನು ಇರ್ತವೆ, ನಾವು ಯಾವ ಪರ್ಸನ್ನ ಕರೆಕ್ಟಾಗಿ ಮೀಟ್ ಮಾಡೋಕ್ಕೆ ಹೋದರೆ ನಮಗೆ ಕೆಲಸ ಆಗುತ್ತೆ, ಮತ್ತು ಯಾಕೆ ಮೀಟ್ ಮಾಡಬೇಕು, ಮತ್ತು ಆ ಕೆಲಸಗಳನ್ನ ಹೆಂಗೆ ನಾವು ಮಾಡಿಸ್ಕೊಳ್ಬೇಕು.